ಲೋಕೇಶ್ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಪ್ಪ ಅಂತ ಹೇಳಿದ್ರೆ ಇಲ್ಲ, ನಾನು ಕೂಲಿ ಅಂತ ಇಂಡಿಪೆಂಡೆಂಟ್ ಫಿಲಮ್ ಮಾಡ್ತೀನಿ ಅಂತ ಕೈ ಸುಟ್ಕೊಂಡು ಬುದ್ಧಿ ಬಂದಿದೆ ಅನ್ನೋಂಥ ರೀತಿಯಲ್ಲಿ ಕೈದಿ 2ನ ಅನೌನ್ಸ್ ಮಾಡಿ ಅದನ್ನು ಕೈಬಿಟ್ಟು ಡೈರೆಕ್ಟರ್ ಲೋಕೇಶ್ ಈಗ ಆ್ಯಕ್ಟರ್ ಲೋಕೇಶ್ ಆಗಿ DC ಅನ್ನುವಂಥ ಮೂವಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಫಿಲಮ್ನ ಬಗ್ಗೆ ಒಳ್ಳೆ ಪ್ರಶಂಸೆ ಅಂತೂ ಸಿಗ್ತಾ ಇದೆ ಹಾಗೂ ಬಾಕ್ಸ್ ಆಫೀಸ್ನಲ್ಲಿ ಧೂಳಿಪಟ ಕೂಡ ಮಾಡ್ತಾ ಇದೆ. ಬನ್ನಿ ಈ ಆ್ಯಕ್ಟರ್ ಲೋಕೇಶ್ ರವರ ಫಿಲಮ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. DC ಇದು ಲೋಕೇಶ್ ಕನಗರಾಜ್, ವಾಮಿಕಾ ಗಬ್ಬಿ ಮತ್ತು ಸಂಜನಾ ಕೃಷ್ಣಮೂರ್ತಿ ಮೇನ್ ಲೀಡ್ನಲ್ಲಿ ಕಾಣಿಸ್ಕೊಂಡು ಅರುಣ್ ಮಾತೇಶ್ವರನ್ ಡೈರೆಕ್ಟ್ ಮಾಡಿರೋವಂಥ ಸಿನಿಮಾ. ಈ ಫಿಲಮ್ನ ರಿವ್ಯೂಗೂ ಹೋಗೋ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋವಂಥ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ. ಚಿತ್ರದ ಸ್ಟೋರಿ ಲೈನ್ ವಿಚಾರಕ್ಕೆ ಬರೋದಾದರೆ, ದೇವದಾಸ್ ಜೈಲಿಂದ ತಪ್ಪಿಸ್ಕೊಂಡು ಬಂದಿರುವಂಥ ಒಬ್ಬ ಕೈದಿ ಮತ್ತು ಈಗಲೂ ಕೂಡ ಜೀವನಕ್ಕೋಸ್ಕರ ದರೋಡೆಯನ್ನು ಮಾಡ್ತಾ ಇರ್ತಾನೆ. ಹೀಗೆ ಒಂದು ದರೋಡೆಯಲ್ಲಿ ಪೊಲೀಸ್ನ ಇನ್ವಾಲ್ವ್ಮೆಂಟ್ ಆಗಿಬಿಡುತ್ತೆ ಹಾಗೂ ದೇವದಾಸ್ ಒಬ್ಬ ಪೊಲೀಸನ್ನು ಕೊಲೆ ಕೂಡ ಮಾಡ್ತಾನೆ. ಸೊ ಕಥೆ ಇಲ್ಲಿಂದ ಎಲ್ಲೆಲ್ಲಿಗೆ ಟ್ರಾವೆಲ್ ಆಗುತ್ತೆ. ಈ ಕಥೆಯಲ್ಲಿ ದೇವದಾಸ್ಗೆ ಪಾರ್ವತಿ ಮತ್ತು ಚಂದ್ರ ಅನ್ನುವಂಥ ಕ್ಯಾರೆಕ್ಟರ್ಸ್ಗಳು ಹೇಗೆ ಕನೆಕ್ಟ್ ಆಗ್ತವೆ ಮತ್ತು ದೇವದಾಸ್ ಮತ್ತು ಚಂದ್ರಾಳ ಪ್ರೀತಿ ಹೇಗೆ ಮುಂದುವರಿಯುತ್ತೆ ಅನ್ನೋದೆಲ್ಲ ತಿಳಿಬೇಕಂತ ಹೇಳಿದ್ರೆ ನೀವು ಈ ಫಿಲಮ್ನ ನೋಡಬೇಕಂತ ಹೇಳ್ತೀನಿ. ಮೊದಲಿಗೆ ಈ ಫಿಲಮ್ ನನ್ನನ್ನು ಯಾಕಷ್ಟೊಂದು ಎಕ್ಸೈಟ್ ಮಾಡ್ತು ಅಂತ ಹೇಳಿದ್ರೆ ಅದು ಬಿಕಾಸ್ ಆಫ್ ಡೈರೆಕ್ಟರ್ ಅರುಣ್ ಮಾತೇಶ್ವರನ್. ಇವರ ಪ್ರೀವಿಯಸ್ ಫಿಲಮ್ ಕ್ಯಾಪ್ಟನ್ ಮಿಲ್ಲರ್ ಇದು ಎಕ್ಸ್ಟ್ರಾರ್ಡಿನರಿ ಫಿಲಮ್ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಈ ಫಿಲಮ್ ಪರ್ಸ್ನಲಿ ನನಗೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸನ್ನೇ ಕೊಟ್ಟಿತ್ತು. ಇರುವಂಥ ಲಿಮಿಟೆಡ್ ಬಜೆಟ್ನಲ್ಲಿ ಆ ಗ್ರ್ಯಾಂಡಿಯರನ್ನು ಪ್ರೆಸೆಂಟ್ ಮಾಡಿದಂಥ ರೀತಿ ನಂಗೆ ತುಂಬಾ ಇಷ್ಟ ಆಗಿತ್ತು. ಮತ್ತು ಈ ಫಿಲಮ್ನಲ್ಲೂ ಕೂಡ ನಾವು ಅದೇ ರೀತಿಯ ಟೆಂಪ್ಲೇಟನ್ನು ನೋಡಬಹುದು. ಇದು ಒಂದು ರೀತಿಯಲ್ಲಿ ಗನ್ಸ್ ಮತ್ತು ಗುಲಾಬ್ಸ್ನ ಕಥೆಯೇ ಸರಿ. ಫಿಲಮ್ನ ಸಂಪೂರ್ಣವಾಗಿ ನೋಡಿದ ಮೇಲೆ ಇಟ್ಸ್ ನಾಟ್ ಓನ್ಲಿ ಅ ವೈಲೆಂಟ್ ಫಿಲ್ಮ್, ಇಟ್ಸ್ ಅ ಎಮೋಷನಲ್ ರೋಲರ್ ಕೋಸ್ಟರ್ ಟು ಅನ್ನುವಂಥ ಫೀಲ್ ಕೂಡ ಆಯಿತು. ಹಾಗಂದ ಮಾತ್ರಕ್ಕೆ ನಾವು ಎಲ್ಲ ಕ್ಯಾರೆಕ್ಟರ್ಸ್ಗಳಿಗೂ ಕನೆಕ್ಟ್ ಆಗ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ ಹಾಗೂ ಕ್ಯಾರೆಕ್ಟರ್ಸ್ಗಳ ಮಧ್ಯ ಇರುವಂಥ ಎಮೋಷನಲ್ ಡೆಪ್ತ್ ನಮಗೆ ಫೀಲ್ ಆಗುತ್ತೆ ಅಂತಲೂ ಅಲ್ಲ. ಆದರೆ ಬಾಕಿ ಎಲ್ಲ ಫಿಲಮ್ಸ್ಗಳ ರೀತಿಯಲ್ಲಿ ಇದು ಒಂದು ವೈಲೆಂಟ್ ಫಿಲಮ್ ಆಗಿ ಉಳಿಯೋದಿಲ್ಲ. ಫಿಲಮ್ ಮುಗಿದ ನಂತರವೂ ಕೂಡ ಕೆಲವೊಂದಿಷ್ಟು ವಿಷಯಗಳನ್ನು ನಾವು ನೆನೆಸ್ಕೊಂಡು ಎಮೋಷನ್ಸ್ನ ಕೂಡ ಫೀಲ್ ಮಾಡ್ತೀವಿ. ಹಾಗಾಗಿ ಡೈರೆಕ್ಟರ್ ಅವರ ಈ ಕೆಲಸ ಹಳೆಯ ಫಿಲಮ್ಸ್ಗಿಂತ ಬೆಟರ್ ಅಂತ ಹೇಳ್ತೀನಿ. ಈಗ ಫಿಲಮ್ನ ಬ್ಯಾಕ್ ಬೋನ್ ವಿಚಾರಕ್ಕೆ ಬರೋದಾದರೆ ಅದೇ ಮ್ಯೂಸಿಕ್ ಡೈರೆಕ್ಟರ್ ಅನಿರುದ್ಧ್. ಒಂದಾದ ಮೇಲೆ ಒಂದು ಎಲ್ಲ ಫಿಲಮ್ಸ್ನಲ್ಲೂ ಬ್ಯಾಂಗರ್ಸನ್ನೇ ಕೊಡ್ತಾನೆ ಬಂದಿದ್ದಾರೆ ಹಾಗೂ AR ರೆಹಮಾನ್ ರವರು ಕೊಟ್ಟಿದ್ದಂಥ ಒಂದು ಸಲಹೆಯ ರೀತಿಯಲ್ಲೇ ಇಡೀ ಫಿಲಮ್ನಲ್ಲಿ ಕ್ಲಾಸಿಕಲ್ ಮ್ಯೂಸಿಕ್ಕನ್ನು ಕರೆಂಟ್ಲಿ ಯೂಸ್ ಮಾಡುವಂಥ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ಸ್ ಜೊತೆಗೆ ಬ್ಲೆಂಡ್ ಮಾಡಿ ಇಡೀ ಫಿಲಮ್ಗೆ ಒಂದು ವಿಭಿನ್ನವಾಗಿರುವಂಥ ವೈಬ್ನ ಕ್ರಿಯೇಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಹಾನೆಸ್ಟಾಗಿ ಹೇಳಬೇಕಂತ ಹೇಳಿದ್ರೆ ಫಿಲಮ್ನ ಫಸ್ಟ್ ಹಾಫ್ ನಿಂತಿರೋದೇ ಅನಿರುದ್ಧ್ ರವರ ಮ್ಯೂಸಿಕ್ ಮೇಲೆ. ನಮಸ್ತೆ, ಜಯ ಜಯಶಂಕರ, ಹ್ಯಾಂಗ್ ಓವರ್ ಮತ್ತು ರಾಗ ಆಫ್ ಮ್ಯಾಡ್ನೆಸ್ ಈ ಎಲ್ಲ ಮ್ಯೂಸಿಕ್ಗಳು ಆನ್ ಪಾಯಿಂಟ್ ಇದ್ವು ಮತ್ತು ಸೀನ್ಗೆ ತಕ್ಕನಾಗಿದ್ವು. ಎಷ್ಟೊಂದು ಕಡೆ ಫಿಲಮ್ ಡ್ರಾಪ್ ಆಗ್ತಾ ಇದೆ ಅನ್ನುವಾಗೆಲ್ಲ ಎಲ್ಲ ರೀತಿಯಲ್ಲೂ ಅನಿರುದ್ಧ್ ರವರು ಫಿಲ್ಮ್ನ ಲಿಫ್ಟ್ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಕೂಡ ಕಮ್ಮಿ ಇಲ್ಲ. ಎಲ್ಲ ಸಾಂಗ್ಗಳು ಮುಗ್ದೋಗಿದ್ದಾವೆ ಅಂತ ಅಂದ್ಕೊಂಡು ಕೂತಿದ್ದಂಥ ಆಡಿಯನ್ಸ್ಗೆ ಬ್ಲಡಿ ಬ್ಯಾಂಡ್ ಅನ್ನುವಂಥ ಥೀಮ್ ಮ್ಯೂಸಿಕ್ನ ಜೊತೆಗೆ ಒಳ್ಳೆಯ ಎಕ್ಸ್ಪೀರಿಯನ್ಸನ್ನೇ ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಇನ್ನೊಂದು ಅಂಶವನ್ನು ನಾವು ಉಲ್ಲೇಖಿಸಬೇಕಾಗಿರುವಂಥದ್ದು ಅಂತ ಹೇಳಿದ್ರೆ ಅದು ಚಿತ್ರದಲ್ಲಿದ್ದಂಥ ಆ್ಯಕ್ಷನ್ಸ್ಗಳು. ಎಸ್ಪೆಷಲಿ ಇಂಟರ್ವಲ್ನಲ್ಲಿ ಬರುವಂಥ ಫೈಟ್ ಸೀಕ್ವೆನ್ಸ್ನ ಆ್ಯಕ್ಷನ್ ಕೊರಿಯೋಗ್ರಫಿ ಅದ್ಭುತವಾಗಿ ಮೂಡಿಬಂದಿದೆ ಮತ್ತು ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ನ ಆ್ಯಕ್ಷನ್ಸ್ ಕೂಡ ಚೆನ್ನಾಗಿ ಸ್ಕ್ರೀನ್ ಮೇಲೆ ತಂದಿದ್ದಾರೆ. ಮತ್ತು ಫಿಲಮ್ A ಸರ್ಟಿಫೈಡ್ ಆಗಿರೋದ್ರಿಂದ ಹೆಚ್ಚು ವೈಲೆನ್ಸ್ ಮತ್ತು ಬ್ರುಟಾಲಿಟಿಯನ್ನು ತೋರಿಸೋದಕ್ಕೆ ಇವರಿಗೆ ಅವಕಾಶ ಇದ್ದಿದ್ದರಿಂದ ಇದನ್ನು ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ಆ್ಯಕ್ಷನ್ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಎಲ್ಲವೂ ಪಾಸಿಟಿವ್ಸ್ ಅಂತ ಹೇಳೋದಕ್ಕಾಗೋದಿಲ್ಲ. ಆಫ್ಟರ್ ಅ ಪಾಯಿಂಟ್ ಆಫ್ ಟೈಮ್ ಚಿತ್ರದಲ್ಲಿ ಇದ್ದಂಥ ಆ್ಯಕ್ಷನ್ಸ್ ರೊಟೀನ್ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಹೆಚ್ಚು ಭಾಗದಲ್ಲಿ ಗನ್ಸ್ಗಳನ್ನು ಉಪಯೋಗಿಸಿರುವಂಥ ಕಾರಣ ಈ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್ನ ಆ್ಯಕ್ಷನ್ ಸೀಕ್ವೆನ್ಸಸ್ಗಳು ಕೊಡ್ತಾ ಇದ್ದಂಥ ಎಕ್ಸ್ಪೀರಿಯನ್ಸ್ ಕಮ್ಮಿ ಆಯಿತು ಅಂತ ಹೇಳ್ತೀನಿ. ಮತ್ತು ಫಿಲಮ್ ಫಸ್ಟ್ ಹಾಫ್ನಲ್ಲಿ ಕತೆ ಪ್ರಾರಂಭವಾದಂಥ ರೀತಿ, ಟೇಕ್ ಆಫ್ ಆದಂಥ ರೀತಿ ಸೆಕೆಂಡ್ ಹಾಫ್ನಲ್ಲಿ ಇರಲಿಲ್ಲ ಅಂತ ಹೇಳಿಸ್ತು. ಎಲ್ಲೋ ಒಂದು ಕಡೆ ಕತೆ ತಿರುಗಿದ್ದ ಜಾಗದಲ್ಲೇ ತಿರುಗ್ತಾ ಹೋಗುತ್ತೆ ಮತ್ತು ಒಂದು ಎಮೋಷ್ನಲ್ ಕನೆಕ್ಷನನ್ನು ಬಿಲ್ಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ದೇವದಾಸ್ನ ತಂದೆಯ ಕ್ಯಾರೆಕ್ಟರ್ನ ಬಗ್ಗೆ ಹೆಚ್ಚು ನಮಗೆ ಇನ್ಫಾರ್ಮೇಷನ್ ಇಲ್ಲದೇ ಇರೋವಂಥ ಕಾರಣ ಆ ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಫಸ್ಟ್ ಹಾಫ್ಗೆ ಹೋಲಿಸ್ಕೊಂಡ್ರೆ ಸೆಕೆಂಡ್ ಹಾಫ್ ಲೆಂತ್ ಏನೋ ಅಂತ ಫೀಲ್ ಕೂಡ ಕೊಡುತ್ತೆ ಮತ್ತು ಇಂಟೆನ್ಸಿಟಿಯಲ್ಲಿ ಕೂಡ ಸೆಕೆಂಡ್ ಹಾಫ್ ಹಿಂದೆ ಬೀಳುತ್ತೆ. ಬಟ್ ಎಲ್ಲೂ ನೀವು ಸ್ಕ್ರೀನ್ನಿಂದ ಕಣ್ಣನ್ನು ಆ ಕಡೆ ಈ ಕಡೆ ಆಡಿಸೋದಿಲ್ಲ. ಅದಕ್ಕೆ ಕಾರಣ ಚಿತ್ರದ ಸಿನಿಮ್ಯಾಟೋಗ್ರಫರ್ ಮುಕೇಶ್ ಜಿ ರವರ ವರ್ಕ್. ಚಿತ್ರದ ವಿಜುವಲ್ಸ್ ಅಮೇಝಿಂಗ್ ಅಂತ ಹೇಳ್ತೀನಿ. ಕೆಲವೊಂದಿಷ್ಟು ಫ್ರೇಮ್ಸ್ ಆರ್ಟಿಸ್ಟಿಕ್ ಆಗಿ ಚೆನ್ನಾಗಿದ್ದರೆ ಇನ್ನು ಕೆಲವೊಂದಿಷ್ಟು ಫ್ರೇಮ್ಸ್ಗಳು ಕಥೆಗೆ ಆ್ಯಪ್ಟ್ ಆಗಿ ಇದ್ವು. ಈ ಫಿಲಮ್ನಲ್ಲಿ ARRI Alexa 35 ಕ್ಯಾಮ್ರಾ ಯೂಸ್ ಮಾಡಿರೋದ್ರಿಂದ ಕ್ಲೋಸಪ್ ಶಾಟ್ಸ್ ಆಗಿರಲಿ ಅಥವಾ ವೈಡ್ ಆ್ಯಂಗಲ್ ಶಾಟ್ಸ್ ಆಗಿರಲಿ ಬಿಗ್ ಫಿಲಮ್ ಎಕ್ಸ್ಪೀರಿಯನ್ಸನ್ನು ಕೊಡ್ತವೆ. ಮತ್ತು ಫಿಲಮ್ನ ಕಲರ್ ಗ್ರೇಡಿಂಗ್ ಕೂಡ ಅದ್ಭುತವಾಗಿರೋದ್ರಿಂದ ವಿಜುವಲಿ ಈ ಫಿಲ್ಮ್ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸನ್ನು ನಿಮಗೆ ಪ್ರೊವೈಡ್ ಮಾಡುತ್ತೆ.
ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬರೋದಾದರೆ ಆ್ಯಕ್ಟರ್ ಆಗಿ ಲೋಕೇಶ್ ಕನಕರಾಜ್ರವರು ಮಿಂಚಿದ್ದಾರೆ ಅಂತ ಹೇಳ್ತೀನಿ. ಆ ಕ್ಯಾರೆಕ್ಟರ್ಗೆ ಬೇಕಿದ್ದಂಥ ಮ್ಯಾನರಿಸಮ್ನ ಸಂಪೂರ್ಣವಾಗಿ ಒದಗಿಸಿದ್ದಾರೆ. ಆದರೆ ನನ್ನ ಗಮನ ಸೆಳೆದಿದ್ದು ಮಾತ್ರ ವಾಮಿಕಾ ಗಬ್ಬಿ. ಚಿತ್ರದಲ್ಲಿ ಇವರಿಗೆ ಸಿಕ್ಕಿರುವಂತಹ ರೋಲ್ ಒಂದು ಸೆಕ್ಸ್ ವರ್ಕರ್ದು, ಆದರೆ ಎಲ್ಲೂ ಕೂಡ ನಮಗೆ ಫಿಲ್ಮ್ ಆ ವಲ್ಗ್ಯಾರಿಟಿಯನ್ನು ತೋರಿಸೋದಿಲ್ಲ. ಆ ವೃತ್ತಿಯಲ್ಲಿ ಇರುವಂಥ ಅವರ ಕಷ್ಟಗಳು, ಅವರ ನೋವುಗಳು, ಅವರ ಮನಸ್ಥಿತಿಯನ್ನು ವಾಮಿಕಾರವರ ಕಣ್ಣಿನ ಮುಖಾಂತರವೇ ನಮಗೆ ಅರ್ಥ ಮಾಡಿಸಿದ್ದಾರೆ. ಹಾಗಾಗಿ ವಾಮಿಕಾರವರ ಪರ್ಫಾರ್ಮೆನ್ಸ್ ನನಗೆ ಹೆಚ್ಚು ಇಷ್ಟ ಆಯಿತು. ಇನ್ನು ಸಂಜನಾ ಕೃಷ್ಣಮೂರ್ತಿರವರಿಗೆ ಕಡಿಮೆ ಸ್ಕ್ರೀನ್ ಸ್ಪೇಸ್ ಇದ್ದರೂ ಕೂಡ ಇರುವಂತಹ ಟೈಮ್ನಲ್ಲಿ ಸ್ಕ್ರೀನ್ನಲ್ಲಿ ತುಂಬಾ ಕ್ಯೂಟಾಗಿ ಕಾಣಿಸ್ಕೊಂಡಿದ್ದಾರೆ. ಮತ್ತು ಬಾಕಿ ಎಲ್ಲ ಆ್ಯಕ್ಟರ್ಸ್ಗಳ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಸೊ ಫೈನಲಿ ನೀವು ನನ್ನ ಈ ಫಿಲಮ್ನ ನೋಡಬಹುದಾ ಅಂತ ಕೇಳಿದ್ರೆ ಖಂಡಿತ ನೀವು ಇದನ್ನು ಥಿಯೇಟರ್ಸ್ನಲ್ಲೇ ವಿಟ್ನೆಸ್ ಮಾಡಬೇಕು ಅಂತ ಹೇಳ್ತೀನಿ. ಯಾವುದಲ್ದಿದ್ರೂ ಕೂಡ ಅನಿರುದ್ಧ್ ರವರ ಮ್ಯೂಸಿಕಲ್ ಸ್ಪೆಕ್ಟಕಲ್ಗಾದರೂ ಈ ಫಿಲಮ್ನ ನೀವು ಥಿಯೇಟರ್ಸ್ನಲ್ಲೇ ನೋಡಬೇಕು ಅನ್ನೋದು ನನ್ನ ಒಪಿನಿಯನ್. ಸೊ ಇದಾಗಿತ್ತು DC ಮೂವಿಯ ರಿವ್ಯೂ. ನಿಮಗೆ ರಿವ್ಯೂ ಹೇಗನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.